ವೀಕ್ಷಕರೇ, ಇವತ್ತು 2 ನಿಮಿಷದಲ್ಲಿ ನಿಂಬೆ ರಸ ಚಿತ್ರಾನ್ನ ಮಾಡೋಣ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಿ. ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, 1-2 ಕರಿಬೇವಿನ ಸೊಪ್ಪು 4 ಒಟ್ಟಿಗೆ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಡು ಸೀದಂಗೆ ಡ್ರೈ ಮಾಡ್ಕೊಳ್ಳಿ. ಕಮ್ಮಿ ಉರಿಲೇ ಮಾಡ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಗರಿ ಗರಿ ಅನ್ನಬೇಕು. ಕೆಂಪುಗಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಸ್ಮೆಲ್ ಗಮ್ ಅಂತ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಂಗೆ. ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಇವಾಗ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ. ಈ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾತ್ರ ಹಾಕೋದು, ಚೆನ್ನಾಗಿ ಬರುತ್ತೆ. 2 ನಿಮಿಷ ಸಾಕು ಮಾಡೋದಕ್ಕೆ. ಇದನ್ನು ತುಂಬ ರುಚಿಯಾಗೂ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಟ್ ಅಂತ ಮಾಡ್ಬೋದು ಅಂತಂದರೆ ಈ ಚಿತ್ರಾನ್ನ ಆರಾಮಾಗಿ ಮಾಡ್ಕೋಬೋದು ನೀವು. ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಂಬೆ ರಸನ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ಬಿಸಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪಟ್ ಅಂತ ಆರಾಮಾಗಿ ಮಾಡ್ಕೊಬಿಡ್ಬೋದು. 2 ನಿಮಿಷದಲ್ಲಿ ಆಗೋಗುತ್ತೆ. ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ಮೆಣಸಿನ್ಕಾಯಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿ ಹಾಕಿಲ್ಲ. ಚೆನ್ನಾಗಿರುತ್ತೆ ನೋಡಿ, ಒಂದ್ಸಲ ಮನೆಗೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ ಒಗ್ಗರಣೆಗೆ, ತುಂಬ ಚೆನ್ನಾಗಿ ಬರುತ್ತೆ. ತಂಗ್ಳನ್ನ ಇದ್ದರೆ ತಂಗ್ಳನ್ನೇ ಹಾಕ್ಬೋದು, ಬಿಸಿ ಅನ್ನ ಹಾಕಬೇಕು ಅಂತ ಏನಿಲ್ಲ. ತಂಗ್ಳನ್ನದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ತಿಂಡಿ ಮಾಡೋದಕ್ಕೆ ಮೂಡಿಲ್ಲ ಅಂದರೂ ಈ ಥರದ್ದು ಮಾಡಿಕೊಟ್ಬಿಟ್ರೆ ತಿಂಡಿ ಕಥೆನೇ ಮುಗ್ದೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿತ್ರಾನ್ನ. ರೆಡಿನೇ ಆಗೋಯ್ತು, ಏನು ಹಾಕಲೇ ಇಲ್ಲ ಅದಕ್ಕೆ. ಬರೀ ಒಗ್ಗರಣೆ, ನಿಂಬೆಹಣ್ಣು ಹಾಕಿ ತುಂಬ ಚೆನ್ನಾಗಿರೋವಂಥ ಚಿತ್ರಾನ್ನ ಮಾಡ್ಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ.